ಇನ್ನು ಹೈಕೋರ್ಟ್ ಆರೋಪಿ ದರ್ಶನ್ ಮೇಲ್ಮನವಿಯನ್ನ ವಜಾಗೊಳಿಸ್ತಾ ಇದ್ದ ಹಾಗೆ ದರ್ಶನ್ ಜೊತೆಗಿನ ಫೋಟೋವನ್ನ ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿ. 1 ವರ್ಷ ಕಳೆಯಿತು, ಗಾಯ ಇನ್ನೂ ಮಾಯ ಆಗಿಲ್ಲ, ಆ ನೋವಿನ್ನೂ ಭರಿಸಲಾಗದಂತಿದೆ ಅಂತ ವಿಜಯಲಕ್ಷ್ಮಿ ಬರೆದುಕೊಂಡಿದ್ದಾರೆ. ಜಗತ್ತು ತನಗೆ ಅರ್ಥವಾಗದ್ದನ್ನ ನೋಡಿ ನಿರ್ಣಯಿಸಬಹುದು, ಆದರೆ ನಾನು ವಿವರಣೆ ನೀಡೋದನ್ನ ನಿಲ್ಲಿಸಿದ್ದೇನೆ. ಉಳಿದಿರೋದನ್ನ ಸಮಯ ಹಾಗೆ ದೇವರಿಗೆ ಬಿಡ್ತೀನಿ. ಇದು ಅವರು ಬರೆದುಕೊಂಡಿರುವಂತಹ ಪೋಸ್ಟ್. ಹಾಗೆ ದರ್ಶನ್ ಜೊತೆಗಿನ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಆರಂಭದ ದಿನಗಳಿಂದ ಯಾವ ರೀತಿಯಾಗಿ ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ ಅನ್ನ ಸೆರೆವಾಸದಿಂದ ಬಿಡಿಸ್ಕೊಳ್ಳೋದಕ್ಕೆ ಅನ್ನೋದನ್ನ ನಾವು ಗಮನಿಸ್ತಾ ಬಂದಿದ್ವಿ. ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು, ಅದ ನಂತರ ಇನ್ ಬಿಟ್ವೀನ್ ಖುಷಿಯಾಗಿದ್ರು. ಅವ್ರಿಗೊಂದು ಹಿಂಟ್ ಇತ್ತು ಅನ್ಸುತ್ತೆ, ಏನಾದ್ರೂ ಒಳ್ಳೆಯ ಸುದ್ದಿ ಸಿಗಬಹುದು ಇವ್ರ ವಿಚಾರದಲ್ಲಿ ಅಂತ. ಬಟ್ ಈಗ ಹೋಗ್ತಾ ಹೋಗ್ತಾ ಯಾವ ರೀತಿಯಾಗಿ ಕುಗ್ಗು ಹೋಗಿದ್ದಾರೆ ಅಂತ ಅವರ ಪೋಸ್ಟ್ಗಳು ಹಾಗೆ ಬರೆದುಕೊಂಡಿರುವಂತ ಕೆಲ ಪದಗಳೇ ಹೇಳ್ತಾ ಇದೆ. ಇದಕ್ಕೂ ಮುಂಚಿತವಾಗಿ ಮತ್ತೊಂದು ಪೋಸ್ಟ್ ಅನ್ನ ಕೂಡ ಅವರು ಮಾಡಿದ್ದಾರೆ. ನೆಗೆಟಿವ್ ಕಾಮೆಂಟ್ ಎಲ್ಲ ಬರ್ತಾ ಇತ್ತಲ್ಲ, ಅದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ದೇವ್ರು ಗೊತ್ತು, ಅಷ್ಟೇ ಸಾಕು ಅಂತ ಹೇಳಿದ್ದಾರೆ. ಕಾಮಾಖ್ಯ ದೇವಸ್ಥಾನದ ಸ್ಟೇಟಸ್ ಅನ್ನ ಹಾಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಎಲ್ಲಿಗೆ ಓಡುವೆವೋ ಮನುಜ, ನಿನ್ನ ಕರ್ಮಗಳೆಲ್ಲ ಇಲ್ಲೇ ಕೊನೆ ಹಾಡನ್ನ ಹಾಕಿ ಜಾಲತಾಣದಲ್ಲಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿಕೊಂಡಿದ್ದಾರೆ. ತುಂಬಾ ಕಷ್ಟ ಅನ್ನಿಸಿದಾಗ ಬಹುಶಃ ಮನುಷ್ಯನಿಗೆ ದೇವರೇ ನೆನಪಾಗ್ತಾರೆ. ವಿಜಯಲಕ್ಷ್ಮಿ ಅವ್ರಿಗಂತೂ ಅದು ಅತಿ ಹೆಚ್ಚು. ಇಡೀ ದೇಶದಲ್ಲಿ ಇರುವಂತ ಪ್ರಸಿದ್ಧ ದೇವಾಲಯಗಳಿಗೆಲ್ಲ ಭೇಟಿಯನ್ನ ಕೊಟ್ಟಿದ್ದಿದೆ ಅವರು. ದರ್ಶನ್ ಸಮೇತವಾಗಿಯೂ ಹೋಗಿದ್ದಾರೆ, ಅವರು ಹೋಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಕಷ್ಟದ ದಿನಗಳಲ್ಲಿ ಮತ್ತೆ ಈ ರೀತಿಯಾಗಿ ದೇವರನ್ನು ನೆನಪಿಸ್ಕೊಂಡಿದ್ದಾರೆ. ಇನ್ನು ಹೈಕೋರ್ಟ್ ಆರೋಪಿ ದರ್ಶನ್ ಮೇಲ್ಮನವಿಯನ್ನ ವಜಾಗೊಳಿಸ್ತಾ ಇದ್ದ ಹಾಗೆ ದರ್ಶನ್ ಜೊತೆಗಿನ ಫೋಟೋವನ್ನ ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿ. 1 ವರ್ಷ ಕಳೆಯಿತು, ಗಾಯ ಇನ್ನೂ ಮಾಯ ಆಗಿಲ್ಲ, ಆ ನೋವಿನ್ನೂ ಭರಿಸಲಾಗದಂತಿದೆ ಅಂತ ವಿಜಯಲಕ್ಷ್ಮಿ ಬರೆದುಕೊಂಡಿದ್ದಾರೆ. ಜಗತ್ತು ತನಗೆ ಅರ್ಥವಾಗದ್ದನ್ನ ನೋಡಿ ನಿರ್ಣಯಿಸಬಹುದು, ಆದರೆ ನಾನು ವಿವರಣೆ ನೀಡೋದನ್ನ ನಿಲ್ಲಿಸಿದ್ದೇನೆ. ಉಳಿದಿರೋದನ್ನ ಸಮಯ ಹಾಗೆ ದೇವರಿಗೆ ಬಿಡ್ತೀನಿ. ಇದು ಅವರು ಬರೆದುಕೊಂಡಿರುವಂತಹ ಪೋಸ್ಟ್. ಹಾಗೆ ದರ್ಶನ್ ಜೊತೆಗಿನ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಆರಂಭದ ದಿನಗಳಿಂದ ಯಾವ ರೀತಿಯಾಗಿ ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ ಅನ್ನ ಸೆರೆವಾಸದಿಂದ ಬಿಡಿಸ್ಕೊಳ್ಳೋದಕ್ಕೆ ಅನ್ನೋದನ್ನ ನಾವು ಗಮನಿಸ್ತಾ ಬಂದಿದ್ವಿ. ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು, ಅದ ನಂತರ ಇನ್ ಬಿಟ್ವೀನ್ ಖುಷಿಯಾಗಿದ್ರು. ಅವ್ರಿಗೊಂದು ಹಿಂಟ್ ಇತ್ತು ಅನ್ಸುತ್ತೆ, ಏನಾದ್ರೂ ಒಳ್ಳೆಯ ಸುದ್ದಿ ಸಿಗಬಹುದು ಇವ್ರ ವಿಚಾರದಲ್ಲಿ ಅಂತ. ಬಟ್ ಈಗ ಹೋಗ್ತಾ ಹೋಗ್ತಾ ಯಾವ ರೀತಿಯಾಗಿ ಕುಗ್ಗು ಹೋಗಿದ್ದಾರೆ ಅಂತ ಅವರ ಪೋಸ್ಟ್ಗಳು ಹಾಗೆ ಬರೆದುಕೊಂಡಿರುವಂತ ಕೆಲ ಪದಗಳೇ ಹೇಳ್ತಾ ಇದೆ. ಇದಕ್ಕೂ ಮುಂಚಿತವಾಗಿ ಮತ್ತೊಂದು ಪೋಸ್ಟ್ ಅನ್ನ ಕೂಡ ಅವರು ಮಾಡಿದ್ದಾರೆ. ನೆಗೆಟಿವ್ ಕಾಮೆಂಟ್ ಎಲ್ಲ ಬರ್ತಾ ಇತ್ತಲ್ಲ, ಅದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ದೇವ್ರು ಗೊತ್ತು, ಅಷ್ಟೇ ಸಾಕು ಅಂತ ಹೇಳಿದ್ದಾರೆ. ಕಾಮಾಖ್ಯ ದೇವಸ್ಥಾನದ ಸ್ಟೇಟಸ್ ಅನ್ನ ಹಾಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಎಲ್ಲಿಗೆ ಓಡುವೆವೋ ಮನುಜ, ನಿನ್ನ ಕರ್ಮಗಳೆಲ್ಲ ಇಲ್ಲೇ ಕೊನೆ ಹಾಡನ್ನ ಹಾಕಿ ಜಾಲತಾಣದಲ್ಲಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿಕೊಂಡಿದ್ದಾರೆ. ತುಂಬಾ ಕಷ್ಟ ಅನ್ನಿಸಿದಾಗ ಬಹುಶಃ ಮನುಷ್ಯನಿಗೆ ದೇವರೇ ನೆನಪಾಗ್ತಾರೆ. ವಿಜಯಲಕ್ಷ್ಮಿ ಅವ್ರಿಗಂತೂ ಅದು ಅತಿ ಹೆಚ್ಚು. ಇಡೀ ದೇಶದಲ್ಲಿ ಇರುವಂತ ಪ್ರಸಿದ್ಧ ದೇವಾಲಯಗಳಿಗೆಲ್ಲ ಭೇಟಿಯನ್ನ ಕೊಟ್ಟಿದ್ದಿದೆ ಅವರು. ದರ್ಶನ್ ಸಮೇತವಾಗಿಯೂ ಹೋಗಿದ್ದಾರೆ, ಅವರು ಹೋಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಕಷ್ಟದ ದಿನಗಳಲ್ಲಿ ಮತ್ತೆ ಈ ರೀತಿಯಾಗಿ ದೇವರನ್ನು ನೆನಪಿಸ್ಕೊಂಡಿದ್ದಾರೆ.